ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು. 3 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ರು. ದೇವೇಗೌಡರಿಗೆ, ದೊಡ್ಡಗೌಡರ ಕುಟುಂಬಕ್ಕೆ ಶಕ್ತಿಯಾಗಿದ್ರು ಚೆನ್ನಮ್ಮ ಅವರು. ಅಂತಿಮ ದರ್ಶನಕ್ಕೆ ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ. ಇವತ್ತು 11 ಗಂಟೆಯವರೆಗೂ ಕೂಡ ಅವಕಾಶ ಇದೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ. ಬೆಂಗಳೂರಿನಲ್ಲಿ ಸ್ವಾಮೀಜಿಗಳು, ಮಠಾಧೀಶರು ಕೂಡ ಆಗಮಿಸ್ತಾ ಇದ್ದಾರೆ. ಆದಿಚುಂಚನಗಿರಿ ರಾಮನಗರ ಶಾಖಾ ಮಠದ ಸ್ವಾಮೀಜಿಗಳು ದರ್ಶನವನ್ನು ಪಡೆದಿದ್ದಾರೆ. ಚೆನ್ನಮ್ಮ ಅಗಲಿಕೆಗೆ ಅನ್ನದಾನೇಶ್ವರ ಸ್ವಾಮೀಜಿಗಳು ಸಂತಾಪವನ್ನು ಸೂಚಿಸಿದ್ದಾರೆ. ಚೆನ್ನಮ್ಮ ಅವರನ್ನ ಆದರ್ಶ ನಾರಿ ಎಂದರೂ ಕೂಡ ತಪ್ಪಾಗಲ್ಲ. ಯಾವುದೇ ಅಹಂ ಇರಲಿಲ್ಲ, ಅಹಂಕಾರವಿಲ್ಲದೇನೆ ಸರಳ ಜೀವನವನ್ನು ನಡೆಸ್ತಾ ಇದ್ದವರು ಚೆನ್ನಮ್ಮ. ಪದ್ಮನಾಭನಗರದಲ್ಲಿ ಅನ್ನದಾನೇಶ್ವರ ಸ್ವಾಮೀಜಿಯವರು ಚೆನ್ನಮ್ಮ ಅವರನ್ನು ನೆನೆದು ಮಾತನಾಡಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ದೈವ ಸಹೋದರರು, ಮಾಜಿ ಪ್ರಧಾನಮಂತ್ರಿಗಳ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮನವರು ಭೂಲೋಕವನ್ನು ಬಿಟ್ಟು ಕೈಲಾಸವನ್ನು ಸೇರಿದ್ದಾರೆ. ಮಾತೃಶ್ರೀಯವರು ಸರಳತೆ, ಸಜ್ಜನಿಕೆ ಹಾಗೂ ಅವರ ಒಂದು ವಿಶಾಲ ಹೃದಯ ಶ್ರೀಮಂತಿಗೆ ಅತ್ಯಂತ ಅಮೂಲ್ಯವಾದದ್ದು. ಭಾರತ ನಾರಿಯರಲ್ಲಿ ಆದರ್ಶ ನಾರಿ ಎಂದರೂ ತಪ್ಪಾಗಲಾರದು. ಕಾರಣ, ಕೈ ಹಿಡಿದ ಗಂಡ ಭಾರತ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ತಾನು ಜನ್ಮ ಕೊಟ್ಟಿರ್ತಕ್ಕಂತಹ ಮಕ್ಕಳು ಮುಖ್ಯಮಂತ್ರಿಗಳಾಗಿ, ಮಂತ್ರಿಗಳಾಗಿ ಪ್ರಕಾಶಿಸುತ್ತಿದ್ದರೂ ಕೂಡ ಯಾವುದಕ್ಕೂ ಕಿವಿಗೊಡದೆ, ಹಮ್ಮು ಬಿಮ್ಮುಗಳಿಲ್ಲದೆ, ಯಾವ ಆಡಂಬರಕ್ಕೂ ಒಳಗಾಗದೇ ಪ್ರತಿಯೊಬ್ಬ ನಾರಿಯೂ ಕೂಡ ಅವರನ್ನು ಆದರ್ಶವಾಗಿ ಇಟ್ಕೊಳ್ತಕ್ಕಂಥ ರೀತಿಯಲ್ಲಿ ಮಾತೃ ಸ್ವರೂಪರಾಗಿರ್ತಕ್ಕಂಥ ಶ್ರೀಮತಿ ಚೆನ್ನಮ್ಮನವರು ಬಾಳಿ ಬದುಕಿ ಜಗತ್ತಿಗೆ ತೋರಿಸಿದರೆ ಅವರ ಆದರ್ಶ ಗುಣ, ಕರ್ಮ, ಸ್ವಭಾವಗಳು ಎಲ್ಲರಿಗೂ ವೇದ್ಯ. ಈ ಒಂದು ಅವರು ಪೂರ್ಣ ಆಯುಷ್ಯವಂತರಾಗಿ ಶರೀರವನ್ನು ಬಿಟ್ಟು ಭಗವಂತನ ಪಾದವನ್ನು ಸೇರಿದರೆ ಎಲ್ಲಕ್ಕಿಂತಲೂ ಬಹಳ ಅದ್ಭುತವಾದಂತಹ ಶಕ್ತಿ ಅಂದರೆ ಭಕ್ತಿಯೇ ಮುಕ್ತಿಗೆ ಸಾಧನ ಅಂದ ಹಾಗೆ ಅವರಿದ್ದಂಥ ಅಪಾರವಾದ ದೈವ ಭಕ್ತಿ, ಸರಳತೆ ಅತ್ಯಂತ ಅಮೂಲ್ಯವಾದದ್ದು. ಮನುಷ್ಯನಿಗೆ ಎಷ್ಟೇ ಸಿರಿ ಸಂಪತ್ತು, ಅಧಿಕಾರ, ಅಂತಸ್ತಿದ್ದರೂ ಕೂಡ ಎಲ್ಲವನ್ನು ಒಂದು ದಿವಸ ಬಿಟ್ಟು ಹೋಗ್ತೀವಿ. ಆದರೆ ನಮ್ಮ ಜೊತೆಯಲ್ಲಿ ಉಳ್ಕೊಳ್ಳೋದು ಒಂದೇ, ಅದು ಭಗವಂತನ ನಾಮಸ್ಮರಣೆ, ಭಕ್ತಿ ಎಂಬುದನ್ನೇ ತಮ್ಮ ಅಂತರಂಗದಲ್ಲಿಟ್ಕೊಂಡು ನಿತ್ಯ ಅವರ ಪೂಜಾ ಕೈಂಕರ್ಯಗಳು, ಅವರ ಅದ್ಭುತವಾದಂತಹ ಒಂದು ಚಿಂತನ ಇವತ್ತು ಎಲ್ರಿಗೂ ಕೂಡ ಆದರ್ಶವಾಗಿರ್ತದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ. ದುಃಖ ತಪ್ತರಾಗಿರ್ತಕ್ಕಂತಹ ಅವರ ಕುಟುಂಬ ವರ್ಗದವರೆಲ್ಲರಿಗೂ ಕೂಡ ದೊಡ್ಡ ಕುಟುಂಬ, ಪತಿ ಪತ್ನಿಯರು, ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಂದ ಪಡ್ಕೊಂಡಿರ್ತಕ್ಕಂತಹ ತುಂಬು ಕುಟುಂಬದ ಒಬ್ಬ ಅದ್ಭುತವಾದಂತಹ ಆದರ್ಶ ರತ್ನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಜೈ ಶ್ರೀ ಗುರುದೇವ್.